ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕೇರಳದ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಎಸ್, ಈ ದೇವಸ್ಥಾನದ ಬಗ್ಗೆ ಆಲ್ಮೋಸ್ಟ್ 90% ಎಲ್ಲ ಜನಕ್ಕೂ ಗೊತ್ತಿರುತ್ತೆ. ಬಟ್ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರ, ಕೆಲವರಿಗೆ ಗೊತ್ತಿಲ್ಲದಂತಹ ಕೆಲವು ಸಂಗತಿಗಳು ದೇವಸ್ಥಾನದ ಕುರಿತಾಗಿ ಇರುವಂತಹದನ್ನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ಎಸ್, ಅದರ ಬಗ್ಗೆ ಇರುವಂತಹ ಊಹಾಪೋಹಗಳು, ಆ ದೇವಸ್ಥಾನದ ಹಿಂದೆ ಇರುವಂತಹ ರಹಸ್ಯ, ಆ ವಿಷಯಗಳ ಬಗ್ಗೆ ಇವತ್ತು ನಾನು ಹೇಳಕ್ಕೆ ಹೊರಟಿದ್ದೀನಿ. ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಎಷ್ಟೊಂದು ಶ್ರೀಮಂತ ದೇವಾಲಯ ಇದು ಅಂದರೆ, ನಮ್ಮ ಭಾರತ ದೇಶದಲ್ಲಿರುವಂತಹ ಬಡವರ ಅರ್ಧ ಜನರ ಬಡತನವನ್ನು ನೀಗಿಸುವಷ್ಟು ಸಂಪತ್ತು ಈ ದೇವಾಲಯದ ಬಳಿ ಇದೆ. ಆ ಸಂಪತ್ತು ಹೇಗೆ ಸಿಕ್ತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಆ ದೇವಸ್ಥಾನದ ಅಡಿಯಲ್ಲಿರುವಂತಹ 6 ವೋಲ್ಟ್ಗಳ ಬಾಗಿಲುಗಳನ್ನು ತೆಗೆದಾಗ ಅಲ್ಲಿ ಸಿಕ್ಕಿರುವಂತಹ ಸಂಪತ್ತಿದು. 7ನೇ ವಾಲ್ಟ್ ಒಂದು ಬಾಕಿ ಇದೆ, ಅದನ್ನು ತೆಗೆದಿಲ್ಲ. ವಾಲ್ಟ್ ಬಿ, 7ನೇ ಬಾಗಿಲು ವಾಲ್ಟ್ ಬಿ ಇನ್ನೂ ತೆಗೆದಿಲ್ಲ. ಅದರ ಹಿಂದಿನ ಸತ್ಯಾಸತ್ಯತೆಗಳು, ಅದರ ಹಿಂದೆ ಇರುವಂತಹ ಕಥೆಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸಲು ಹೊರಟಿದ್ದೇನೆ. ಹಾಗಾದರೆ ಬನ್ನಿ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಕೇರಳದಲ್ಲಿರುವಂತಹ ಭಗವಾನ್ ವಿಷ್ಣುವಿಗೆ ಸಂಬಂಧಪಟ್ಟಿರುವಂತಹ ಅನಂತ ಪದ್ಮನಾಭ ಮಂದಿರ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತ ದೇವಾಲಯ ಎಂದು ಹೇಳಲಾಗುತ್ತೆ. ಇದರ ಒಟ್ಟು ಸಂಪತ್ತು $20 ಅರಬ್ ನಷ್ಟಿದೆ ಎಂದು ಹೇಳಲಾಗುತ್ತೆ. ಭಾರತದ್ದೇ ಬೇರೆ ದೇವಾಲಯಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ, ಶಿರಡಿಯ ಸಾಯಿ ಮಂದಿರದಲ್ಲಿ ಪ್ರತಿ ವರ್ಷ 350 ಕೋಟಿಯಷ್ಟು ಡೊನೇಷನ್ ಕಲೆಕ್ಟ್ ಆಗುತ್ತೆ. ಅದೇ ರೀತಿ ಮುಂಬೈನ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪ್ರತಿ ವರ್ಷ 125 ಕೋಟಿಗೂ ಅಧಿಕ ದುಡ್ಡು ಜಮಾ ಆಗುತ್ತೆ. ಜೊತೆಗೆ ತಿರುಪತಿ ಬಾಲಾಜಿ ದೇವಸ್ಥಾನವೂ ಕೂಡ ಶ್ರೀಮಂತ ದೇವಾಲಯವಾಗಿದೆ. ಆದರೆ ಶ್ರೀ ಪದ್ಮನಾಭ ಸ್ವಾಮಿ ಮಂದಿರದಲ್ಲಿ ಅಂತಹದ್ದೇನಿದೆ? ಯಾಕೆ ಈ ಮಂದಿರ ಇವೆಲ್ಲದಕ್ಕಿಂತಲೂ ಶ್ರೀಮಂತವಾಗಿದೆ ಎಂಬುದು ನಿಮಗೆಲ್ಲ ಈಗಾಗಲೇ ಗೊತ್ತು. ಹೌದು, ಈ ದೇವಸ್ಥಾನದಲ್ಲಿ ಸಿಕ್ಕಿರುವಂತಹ ವಜ್ರ ವೈಡೂರ್ಯಗಳು ಮತ್ತು ಬಂಗಾರದಿಂದಲೇ ಈ ದೇವಸ್ಥಾನ ಅತ್ಯಂತ ಶ್ರೀಮಂತ ದೇವಸ್ಥಾನ ಎಂಬ ಪಟ್ಟಿಗೆ ಸೇರ್ಪಡೆಯಾಗಿದೆ. ಇಲ್ಲಿ ದೊರೆತಂತಹ ಭಗವಾನ್ ವಿಷ್ಣುವಿನ ಮೂರ್ತಿಯೇ 500 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಎಂದು ಹೇಳಲಾಗುತ್ತೆ. ಒಟ್ಟು ಸಂಪತ್ತಿನಲ್ಲಿ 500 ಕೋಟಿಯಷ್ಟು ಬೆಲೆ ಬಾಳುವ ಕೇವಲ ಒಂದು ಮೂರ್ತಿ ಅವರಲ್ಲಿದೆ. ಇದೇ ರೀತಿಯಾಗಿರುವಂತಹ ಅತ್ಯಂತ ಬೆಲೆ ಬಾಳುವಂತಹ ಹಲವಾರು ರೀತಿಯ ದೊಡ್ಡ ಸಂಪತ್ತು ಈ ದೇವಾಲಯದ ಆ 6 ಚೇಂಬರ್ಗಳಲ್ಲಿ ದೊರೆತಿದೆ. ಇವೆಲ್ಲದರ ಮಧ್ಯೆ ಬರೋ ಒಂದು ಪ್ರಶ್ನೆ ಏನಂದ್ರೆ, ಆ 6 ಬಾಗಿಲುಗಳಲ್ಲಿ ಇಷ್ಟೊಂದು ಸಂಪತ್ತು ಸಿಕ್ಕಿದ ಮೇಲೆ 7ನೇ ಬಾಗಿಲನ್ನ ತೆಗೆಯಲು ಸರ್ಕಾರ ನಿಷೇಧ ಮಾಡಿದ್ದೇಕೆ? ಎಸ್, ವಾಲ್ಟ್ ಬಿ 7ನೇ ಬಾಗಿಲು ತೆರೆಯಲು ಸರ್ಕಾರ ಕೂಡ ನಿಷೇಧ ಮಾಡ್ತು. ಎಸ್, ಈ 7ನೇ ಬಾಗಿಲನ್ನ ತೆಗಿಬೇಡಿ ಅಂತ ನಮ್ಮ ಮಾನ್ಯ ನ್ಯಾಯಾಲಯನೇ ಹೇಳ್ತು. ನ್ಯಾಯಾಲಯ ಹಾಗ್ಯಾಕೆ ಹೇಳ್ತು? 6 ಬಾಗಿಲುಗಳನ್ನು ಈಗಾಗಲೇ ತೆರೆದಾಗಿತ್ತು, ಆ 7ನೇ ಬಾಗಿಲನ್ನು ತೆರಿಬೇಡಿ ಅಂತ ಯಾಕೆ ಆದೇಶ ಬಂತು? ಆ 7ನೇ ಬಾಗಿಲನ್ನು ತೆರಿಬಾರ್ದು, ತೆಗೆದ್ರೆ ಏನಾಗುತ್ತೆ ಅಂತ ಅಲ್ಲಿನ ಪೂಜಾರಿಗಳು, ಅಲ್ಲಿನ ಸ್ವಾಮಿಗಳು ಏನಂತ ಹೇಳಿದ್ರು? ಸೊ ಯಾವೆಲ್ಲ ವಿಷಯಗಳ ಆಧಾರವನ್ನಾಗಿ ಇಟ್ಟುಕೊಂಡು ಕೋರ್ಟ್ ಈ ಬಾಗಿಲನ್ನು ತೆಗಿಬೇಡಿ ಅಂತ ಹೇಳಿದ್ರು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ ಬನ್ನಿ. ಸೊ ಇದರ ಬಗ್ಗೆ ಮೊದಲನೇ ಥಿಯರಿ ಏನಂದ್ರೆ, ಆ 7ನೇ ಬಾಗಿಲನ್ನ ತೆರೆಯದಂತೆ ಅಲ್ಲಿನ ಸ್ಥಳೀಯ ಪೂಜಾರಿಗಳು ಪಟ್ಟು ಹಿಡಿದಿದ್ರು. ಅವರ ಮಾನ್ಯತೆಯ ಪ್ರಕಾರ ಆ 7ನೇಯ ಬಾಗಿಲನ್ನ ತೆರೆದ್ರೆ ಕೇರಳದ ಜೊತೆಯಲ್ಲಿ ಅರ್ಧ ಭಾರತವೂ ಕೂಡ ನಷ್ಟವಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಅವರು ಹೇಳುವ ಪ್ರಕಾರ ಈ ಬಾಗಿಲು ಸಮುದ್ರದ ಆಳದ ಒಂದು ದ್ವಾರಕ್ಕೆ ಕನೆಕ್ಟ್ ಆಗಿದೆ ಅಂತೆ. ಬಾಗಿಲೇನಾದ್ರೂ ತೆಗೆದ್ರೆ ಅದರಿಂದ ಅತ್ಯಂತ ದೊಡ್ಡ ನಷ್ಟ ಆಗುತ್ತೆ ಅನ್ನುವುದು ಅವರ ಮಾತಾಗಿತ್ತು. ಇದರ ಬಗ್ಗೆ ಹಲವು ಪೌರಾಣಿಕ ಗ್ರಂಥಗಳಲ್ಲಿಯೂ ಕೂಡ ಮಾನ್ಯತೆ ಇದೆ ಎಂದು ಅವರು ಹೇಳುತ್ತಾರೆ. ಈ ದ್ವಾರ ತೆಗೆಯುವುದರಿಂದ ಕಾಳ ಸರ್ಪ ಮತ್ತು ಶೇಷನಾಗದಂತಹ ದೊಡ್ಡ ದೊಡ್ಡ ಸರ್ಪದ ವಿಕೋಪಕ್ಕೆ ಬಲಿಯಾಗಬೇಕಾಗುತ್ತದೆ ಎಂಬುದು ಅಲ್ಲಿನ ಪೂಜಾರಿಗಳ ಮಾತಾಗಿತ್ತು. ಇದಕ್ಕೆ ಅನುಗುಣವಾಗಿ ಶ್ರೀ ಪದ್ಮನಾಭ ಸ್ವಾಮಿ ದೇವಾಲಯದ ಬಾಗಿಲುಗಳ ಮೇಲೆ ಸರ್ಪಗಳ ಚಿತ್ರವನ್ನ ಕೂಡ ಕೆತ್ತಲಾಗಿದೆ. ಯಾರೆಲ್ಲ ಈ 7ನೇ ದ್ವಾರದ ಹತ್ತಿರ ಹೋಗಿದ್ದಾರೋ ಅವರೆಲ್ಲ ಹೇಳಿದ್ದಾರಂತೆ, ಈ ದ್ವಾರದ ಹತ್ತಿರ ಹೋದ್ರೆ ಹಾವುಗಳು ಬುಸುಗುಡುವಂತೆ ಶಬ್ದ ಕೇಳಿ ಬರುತ್ತೆ ಎಂದು. ಅದರ ಜೊತೆಯಲ್ಲೇ ಸಮುದ್ರದ ನೀರಿನ ಬೋರ್ಗರೆಯುವ ಶಬ್ದವೂ ಕೂಡ ಅಲ್ಲಿ ಕೇಳಿಸಿ ಬರುತ್ತೆ ಎಂಬುದು ಕೆಲವರು ಹೇಳಿದ್ದಾರೆ.
ಅಲ್ಲಿನ ಪೂಜಾರಿಗಳು ಹೇಳುವ ಪ್ರಕಾರ ಈ 6 ಬಾಗಿಲಿನಲ್ಲಿ ಎಷ್ಟು ಸಂಪತ್ತು ಇದೆನೋ ಅದಕ್ಕಿಂತ ಹೆಚ್ಚಿನ ಸಂಪತ್ತು ಈ 7ನೇ ಬಾಗಿಲಿನಲ್ಲಿದೆ. ಆದರೆ ಈ ದ್ವಾರವನ್ನ ತೆಗೆದರೆ ಆ ಸಂಪತ್ತನ್ನ ಬಳಕೆ ಮಾಡಲು ಇಲ್ಲಿ ಯಾರೂ ಜೀವಂತವಾಗಿ ಉಳಿಯೋದಿಲ್ಲ ಎನ್ನುವುದು ಅವರ ವಾದವಾಗಿತ್ತಂತೆ. ಇದೇ ಕಾರಣಕ್ಕೆ ಸರ್ವೋಚ್ಚ ನ್ಯಾಯಾಲಯ ಆ ದ್ವಾರವನ್ನ ತೆಗೆಯದಂತೆ ಆದೇಶ ನೀಡಿದೆ ಎನ್ನಲಾಗುತ್ತೆ. ಕೆಲವರು ಹೇಳುವ ಪ್ರಕಾರ ಈ 7ನೇ ದ್ವಾರವನ್ನ ತೆಗೆದರೆ ಭಾರತವು ಇಡೀ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶವಾಗುತ್ತೆ ಎಂದು ಹೇಳುತ್ತಾರೆ. ಆ 6 ದ್ವಾರಗಳಲ್ಲಿ ಖಜಾನೆ ಇತ್ತಂದ್ರೆ 7ನೇ ದ್ವಾರದಲ್ಲೂ ಇದ್ದೇ ಇರುತ್ತೆ. ಆದರೆ ಈ 7ನೆಯ ದ್ವಾರವನ್ನ ತೆಗೆಯುವ ಧೈರ್ಯ ಮಾತ್ರ ಯಾರೂ ಮಾಡಲಿಲ್ಲ. ಹೌದು, ಈ ಎಲ್ಲ ಆಚರಣೆ ನಂಬಿಕೆಗಳಿಗೆ ಮೌಢ್ಯತೆಯ ಹೆಸರನ್ನ ನೀಡಿ ಈ ಬಾಗಿಲು ತೆರೆಯುವುದು ಬೇಡ ಎಂದು ನ್ಯಾಯಾಲಯವೇ ಹೇಳಿದೆ. ನ್ಯಾಯಾಲಯವು ಕೂಡ ಹೇಳುತ್ತೆ. ಏನು ಹೇಳುತ್ತೆ ಅಂದರೆ, ಅಲ್ಲಿರುವಂತಹ ಪೂಜಾರಿಗಳು, ಅಲ್ಲಿರುವಂತಹ ಹಿಂದೂ ಧರ್ಮವನ್ನು ನಂಬುವಂತಹ ನಂಬಿಕಸ್ಥರು, ಈ ಎಲ್ಲರೂ ಹೇಳುವಂತಹ ಕಥೆಗಳು ಪುರಾಣಕ್ಕೂ ಇದಕ್ಕೂ ನಂಟಿದೆ ಅಂತ ಅವರು ಹೇಳಿರುವಂತಹ ವಾದಕ್ಕೂ, ಈ ಬಾಗಿಲನ್ನ ತೆಗೆದರೆ ಸಂಪೂರ್ಣ ಕೇರಳವಷ್ಟೇ ಅಲ್ಲದೆ ಅರ್ಧ ಭಾರತ ಹಾಳಾಗುತ್ತೆ ಅಂತ ಅವರು ಹೇಳಿರುವಂತಹ ಈ ಎಲ್ಲ ವಿಷಯಗಳನ್ನು, ಇದನ್ನ ಮೂಢನಂಬಿಕೆ, ಮೌಢ್ಯತೆ, ಕಟ್ಟುಕತೆ ಅನ್ನುವುದೆಲ್ಲವನ್ನ ಬಿಟ್ಟು ಅವರ ಮಾತಿಗೆ ಬೆಲೆ ಕೊಡೋಣ, ಆ ವಿಷಯ ಕೂಡ ನಿಜ ಇರಬಹುದು ಎಂಬಂತಹ ಮಾತಿಗೆ ಯಾವುದೇ ಹಾನಿ ಉಂಟಾಗಬಾರ್ದು ಯಾರಿಗೂ ಎನ್ನುವಂತಹ ಉದ್ದೇಶದಿಂದ ಕೋರ್ಟ್ ಹೇಳುತ್ತೆ ಈ ಬಾಗಿಲನ್ನ ತೆರಿಬೇಡಿ ಅಂತ. ಹಾಗಾದ್ರೆ ಅಲ್ಲಿನ ಪೂಜಾರಿಗಳು ಅದರ ಕುರಿತಾಗಿ ಏನು ಹೇಳಿದ್ರು, ಆ ಬಾಗಿಲಿನ ಹಿಂದೆ ಏನಿದೆ, ಇದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅಲ್ಲಿನ ಪಂಡಿತರು ಹೇಳುವ ಪ್ರಕಾರ ಈ 7ನೇ ದ್ವಾರವನ್ನ ಕೇವಲ ಒಂದು ವಿಶೇಷವಾದಂತಹ ವಿಷ್ಣು ಮಂತ್ರದಿಂದ ಮಾತ್ರವೇ ತೆಗೆಯಬಹುದಂತೆ. ಮತ್ತು ಈ ದ್ವಾರವನ್ನ ತೆಗೆಯುವಂತಹ ವ್ಯಕ್ತಿ ಪ್ರಹ್ಲಾದನ ರೀತಿ ವಿಷ್ಣುವಿನ ಅತ್ಯಂತ ದೊಡ್ಡ ಭಕ್ತನಾಗಿದ್ದರೆ ಮಾತ್ರ ಇದು ಸಾಧ್ಯವಾಗುತ್ತಂತೆ. ಇಂದಿನ ಸಮಯದಲ್ಲಿ ಪ್ರಹ್ಲಾದನಂತಹ ಭಕ್ತ ಸಿಗುವುದು ಅತ್ಯಂತ ಕಠಿಣ. ಆ ಮಂತ್ರವಿಲ್ಲದೆ ಏನಾದರೂ ಈ ಬಾಗಿಲು ತೆರೆಯುವ ಪ್ರಯತ್ನ ಪಟ್ಟರೆ ಸಂಪೂರ್ಣ ಕೇರಳ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಂತೆ. ಇದೇ ಕಾರಣಕ್ಕೆ ಈ ಎಲ್ಲ ತೊಂದರೆಗಳು ಬೇಡವೇ ಬೇಡ ಎಂದು ಸರ್ವೋಚ್ಚ ನ್ಯಾಯಾಲಯವು ಆ ಬಾಗಿಲಿನಿಂದ ದೂರವಿರಿ ಎಂದು ಆದೇಶ ನೀಡಿದೆ ಎಂದು ಹೇಳಲಾಗುತ್ತೆ. 7ನೇ ದ್ವಾರ ತುಂಬಾ ರಹಸ್ಯಮಯವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ, ನಾವು ಕೂಡ ಕೇಳಿದ್ದೀವಿ. ಈ ರಹಸ್ಯ ಶುರುವಾಗೋದೇ ಅದರ ಬಾಗಿಲಿಂದ. ಆ 6 ಬಾಗಿಲುಗಳು ನಾರ್ಮಲ್ ಆಗಿತ್ತು, ತೆಗೆದ್ರಪ್ಪ. ಈ 7ನೇ ಬಾಗಿಲು ನೋಡೋಕೆನೆ ತುಂಬಾ ಡೇಂಜರಸ್ ಆಗಿದೆ. ದೊಡ್ಡ ದೊಡ್ಡ ಸರ್ಪದ ಚಿತ್ರಗಳಿದೆ ಅದರ ಮೇಲೆ. ಅದನ್ನು ಹೊರತುಪಡಿಸಿ ಇನ್ನೂ ಹಲವು ಚಿತ್ರಗಳಿವೆ. ಅದೆಲ್ಲದರ ಮೀನಿಂಗ್ ಏನು? ಆ 6 ಬಾಗಿಲುಗಳ ಮೇಲೆ ಇರದದ್ದು ಈ 7ನೇ ಬಾಗಿಲಿನ ಮೇಲೆ ಯಾಕೆ ಬಂತು? ಹೌದಾ? ಸೊ ಎಲ್ಲವೂ ಕೂಡ ನಾವು ಸುಳ್ಳು ಅಂತ ಹೇಳಕ್ಕಾಗಲ್ಲ. ಹಾಗತ್ತಾ ಅಲ್ಲಿ ಏನೋ ಒಂದಿದೆ, ತೆಗೆದ್ರೆ ಏನೋ ಒಂದು ಆಗುತ್ತೆ ಅಂತಲೂ ನಾನು ಹೇಳ್ತಾ ಇಲ್ಲ. ಬಟ್ ಆ 6 ಬಾಗಿಲಿನ ಮೇಲೆ ಇರದಂತಹದ್ದು ಈ ಬಾಗಿಲಿನ ಮೇಲೆ ಯಾಕಿದೆ? ಏನೋ ಒಂದು ರಹಸ್ಯ ಇರಬಹುದಲ್ಲ. ಏನೋ ಒಂದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಅದು ತೆಗೆಯುವವರೆಗೂ ಯಾರಿಗೂ ಗೊತ್ತಾಗಲ್ಲ. ಸೊ ಇದರ ರಹಸ್ಯ ಶುರುವಾಗುತ್ತೆ ಆ ಬಾಗಿಲಿನ ಡಿಸೈನ್ನಿಂದ. ಹಾಗಾದರೆ ಆ ಬಾಗಿಲಿನ ಒಳಗಡೆ ಏನಿದೆ ಅಂತ ಹೇಳಲಾಗುತ್ತೆ. ತೆಗೆದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಈ 7ನೆಯ ದ್ವಾರ ತುಂಬಾನೇ ರಹಸ್ಯಮಯವಾಗಿದೆ. ಉದಾಹರಣೆಗೆ ಈ ದ್ವಾರದ ಡಿಸೈನ್, ಇದನ್ನ ನೋಡಿದ್ರೇನೆ ಒಂದು ರೀತಿಯಲ್ಲಿ ಭಯ ಉಂಟಾಗುತ್ತೆ. ಮತ್ತು ಉಳಿದ 6 ಬಾಗಿಲುಗಳಿಗೆ ಕಂಪೇರ್ ಮಾಡಿದ್ರೆ ಈ ಬಾಗಿಲು ಕಂಪ್ಲೀಟ್ ಆಗಿ ಬೇರೆನೇ ಇದೆ. ಇದರ ಮೇಲೆ 2 ವಿಶಾಲವಾದ ಸರ್ಪಗಳ ಆಕೃತಿ ಇದೆ. ಜೊತೆಗೆ ಒಬ್ಬ ಯಕ್ಷಣಿಯ ಆಕೃತಿಯು ಕೂಡ ಅದರ ಜೊತೆಯಲ್ಲೇ ಹಲವು ವಿವಿಧ ರೀತಿಯ ಆಕೃತಿಗಳು ನಮಗಲ್ಲಿ ಕಾಣಸಿಗುತ್ತವೆ. ಮತ್ತು ಇವೆಲ್ಲವೂ ತುಂಬಾನೇ ರಹಸ್ಯಮಯವಾಗಿವೆ. ಈ ಆಕೃತಿಯನ್ನ ನೋಡಿದ್ರೆ ಅನ್ಸುತ್ತೆ ಇದ್ಯಾವುದೋ ಒಂದು ನಾಗದ್ವಾರದ ಬಾಗಿಲಿರಬಹುದು ಎಂದು, ಅಥವಾ ಇದು ಯಾವುದೋ ಒಂದು ನರಕದ ಬಾಗಿಲಿರಬಹುದು ಎಂಬಂತೆ ಭಯವೂ ಆಗುತ್ತೆ. ಸಮುದ್ರದ ಆಳದಲ್ಲಿ ಇಂದಿಗೂ ನೂರಾರು ರಹಸ್ಯಗಳು ಅಡಗಿವೆ. ಅದರ ಬಗ್ಗೆ ನಮ್ಮ ವಿಜ್ಞಾನಿಗಳಿಗೂ ಕೂಡ ಮಾಹಿತಿ ಇಲ್ಲ. ಸಮುದ್ರದ ಪ್ರತಿಯೊಂದು ರಹಸ್ಯವನ್ನ ತಿಳಿದುಕೊಳ್ಳೋಕೆ ವಿಜ್ಞಾನಿಗಳಿಂದಲೂ ಇಂದಿಗೂ ಸಾಧ್ಯವಾಗಿಲ್ಲ. ಈ ಬಾಗಿಲೇನಾದರೂ ತೆಗೆದ್ರೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದಾ? ಇನ್ನೊಂದು ಥಿಯರಿ ಪ್ರಕಾರ ನಾವು ಮಾತಾಡೋದಾದ್ರೆ, ದುಡ್ಡೇ ಎಲ್ಲ, ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತೀವಿ ಎನ್ನುವಂತಹ ಜನ ನಮ್ಮ ಭಾರತ ದೇಶವಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಎಲ್ಲ ಕಡೆಯೂ ಇದ್ದಾರೆ. ಅವರೇನಾದರೂ ಬಂದು ಯಾವುದಾದ್ರೂ ಮೆಥಡಿಂದ ಬಾಗಿಲು ತೆರೆದ್ರೆ, ಅಥವಾ ಅಲ್ಲಿ ಸಂಪತ್ತಿದೆ ಅದನ್ನ ಕೊಳ್ಳೆ ಹೊಡೆಯೋಣ ಅಂತ ಏನಾದರೂ ಪ್ಲಾನ್ ಮಾಡಿದ್ರೆ,
ಈ ವಿಷಯಗಳು ಕೂಡ ತಲೆಗೆ ಬರುತ್ತೆ. ಸೊ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ನೋಡೋಣ ಬನ್ನಿ. ಇದರ ಬಗ್ಗೆ ಮತ್ತೊಂದು ಥಿಯರಿ ಏನಿದೆ ಅಂದ್ರೆ, ದುಡ್ಡಿನ ಬಗ್ಗೆ ಅತ್ಯಂತ ವ್ಯಾಮೋಹ ಹೊಂದಿರುವಂತಹ ಯಾವುದಾದರೂ ವ್ಯಕ್ತಿಗೆ ಈ ಬಾಗಿಲಿನ ಬಗ್ಗೆ ಗೊತ್ತಾದರೆ ಅವರು ಅದನ್ನ ತೆಗೆದು ನೋಡೋದಕ್ಕಾಗಿ ಏನು ಬೇಕಾದರೂ ಪ್ರಯತ್ನ ಮಾಡಿಯೇ ಮಾಡ್ತಾರೆ. ಇದು ಕೇವಲ ಭಾರತ ದೇಶಕ್ಕೆ ಸಂಬಂಧಿಸಿದಂತಲ್ಲ, ಇಡೀ ವಿಶ್ವದಲ್ಲೇ ದುಡ್ಡಿಗಾಗಿ ಏನು ಬೇಕಾದರೂ ಮಾಡುವಂತಹ ಜನ ಬಹಳಷ್ಟು ಮಂದಿ ಇದ್ದಾರೆ. ಈಗ ತೆರೆದಿರುವಂತಹ ಆ 6 ಬಾಗಿಲುಗಳಲ್ಲಿ ಎಷ್ಟೊಂದು ಸಂಪತ್ತು ಸಿಕ್ಕಿದೆ ಅಂದ್ರೆ ಅದರಿಂದ ಭಾರತ ದೇಶದ ಅರ್ಧ ಜನರ ಬಡತನವನ್ನ ಹೋಗಲಾಡಿಸಬಹುದು. ಆದರೆ ಈ ವಾಲ್ಟ್ ಬಿ ಆ ಎಲ್ಲ ಬಾಗಿಲುಗಳ ಕೊನೆಯ ಬಾಗಿಲಾಗಿದೆ. ಸೊ ಇದರಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಸಂಪತ್ತು ಇರಬಹುದು ಎಂದು ಊಹೆ ಮಾಡಲಾಗುತ್ತಿದೆ. ಇಂತಹ ವಿಶೇಷವಾದಂತಹ ಬಾಗಿಲುಗಳನ್ನ ತೆಗೆಯಲು ಹಲವು ದುಷ್ಟಶಕ್ತಿಗಳು ಪ್ರಯತ್ನ ಪಡುತ್ತವೆ ಎಂಬಂತಹ ಉದ್ದೇಶದಿಂದಲೇ ಹಲವು ವಿಶೇಷವಾದಂತಹ ಮಂತ್ರಶಕ್ತಿಗಳಿಂದ ಈ ಬಾಗಿಲುಗಳನ್ನ ಮುಚ್ಚಿಡಲಾಗಿರುತ್ತೆ ಎಂದಲೂ ಹೇಳಲಾಗುತ್ತೆ. ಅಕಸ್ಮಾತ್ ಆಗಿ ಇದನ್ನ ತೆಗೆಯುವಂತಹ ಪ್ರಯತ್ನ ಪಟ್ರೆ ಅಥವಾ ಇದರೊಳಗಡೆ ಹೋದರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಅಂತಲೂ ಹೇಳಲಾಗುತ್ತೆ. ಯಾಕೆಂದ್ರೆ ಮೊದಲ ಬಾಗಿಲು ತೆರೆದಾಗ್ಲೂ ಕೂಡ ವಿಶ್ವದ ಅತ್ಯಂತ ಕಾರಿ ಸರ್ಪಗಳು ಅದರಿಂದ ಹೊರಬಂದಿತ್ತು. ಆದರೆ ಈ ವಾಲ್ಟ್ ಬಿ ನಲ್ಲಿ ಆ ಎಲ್ಲ ಚಿಕ್ಕ ಪುಟ್ಟ ಹಾವುಗಳಿಗಿಂತಲೂ ಅತ್ಯಂತ ದೊಡ್ಡದಾಗಿರುವಂತಹ ಸರ್ಪ ಇದೆ ಎಂದು ಹೇಳಲಾಗುತ್ತೆ. ಹೌದು, ಸಮುದ್ರದ ಆ ಆಳದಲ್ಲಿ ಅತ್ಯಂತ ಭಯಾನಕವಾಗಿರುವಂತಹ ನಮಗೂ ಕೂಡ ಗೊತ್ತಿಲ್ಲದಂತಹ ದೊಡ್ಡ ದೊಡ್ಡ ಜೀವಿಗಳು ಇಲ್ಲಿಂದಲೇ ಹೊರಬಹುದು ಅಂತಲೂ ಹೇಳಲಾಗುತ್ತೆ. ಎಲ್ಲೋ ಒಂದೆಡೆಗೆ ನಾವು ಅದನ್ನ ಒಪ್ಪಿಕೊಳ್ಬೇಕಾಗುತ್ತೆ. ಈ ಬಾಗಿಲಿನ ಹಿಂದೆ ಏನೋ ಒಂದು ರಹಸ್ಯಮಯವಾದಂತಹ ವಿಷಯವಂತೂ ಇದ್ದೇ ಇದೆ. ಆದರೆ ಅದೇನು ಎಂಬುವಂತಹ ವಿಷಯ ಮಾತ್ರ ಯಾರಿಗೂ ನಿಖರವಾಗಿ ತಿಳಿದಿಲ್ಲ. ಶೇಷನಾಗ, ಕಾಳಿಂಗ ಸರ್ಪದಂತಹ ಅತ್ಯಂತ ಭಯಾನಕವಾಗಿರುವಂತಹ ಅತ್ಯಂತ ಬೃಹತ್ತಾಗಿರುವಂತಹ ಸರ್ಪಗಳು ಇದರ ಹಿಂದಿದೆ. ಇದೇ ಕಾರಣಕ್ಕೆ ಇದರ ಮೇಲೆ ದೊಡ್ಡದಾಗಿರುವಂತಹ ಸರ್ಪದ ಚಿತ್ರಗಳನ್ನ ಬಿಡಿಸಲಾಗಿದೆ ಅಂತ ಹೇಳಲಾಗುತ್ತೆ. ಯಾವುದೋ ಒಂದು ಸಮುದ್ರದ ಲೂಪ್ ಹೋಲ್ನ ಬಾಗಿಲು ಇದಾಗಿದೆ, ಇದನ್ನ ತೆಗೆದ್ರೆ ಸಂಪೂರ್ಣ ಕೇರಳ ಮುಳುಗಿ ಹೋಗುತ್ತೆ, ಅರ್ಧ ಭಾರತ ಮುಳುಗಿ ಹೋಗುತ್ತೆ ಅಂತ ಹೇಳಲಾಗುತ್ತೆ. ಇದೆಲ್ಲವೂ ಕೂಡ ಗ್ರಂಥದಲ್ಲಿ ಇದೆ, ಗ್ರಂಥದಲ್ಲಿ ಇರುವುದಕ್ಕೂ ಇದಕ್ಕೂ ನಂಟಿದೆ ಅಂತ ಅಲ್ಲಿನ ಹಲವರು ಹೇಳ್ತಾರೆ. ಆ ಗ್ರಂಥಗಳಲ್ಲಿ ಏನ್ ಬರ್ದಿದೆ ಅನ್ನೋದು ನನ್ಗೆ ಗೊತ್ತಿಲ್ಲ, ಬಟ್ ಗ್ರಂಥಗಳಲ್ಲಿ ಇರುವ ಹಾಗೆ ಇದೆ ಅಂತ ಹೇಳಲಾಗ್ತಿದೆ. ಇದನ್ನ ನಾವು ಕೂಡ ಒಪ್ಕೋಬೇಕಾಗುತ್ತೆ. ಯಾಕಂದ್ರೆ ಅವರು ಇದನ್ನೆಲ್ಲ ತಗೊಂಡೋಗಿ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಕೋರ್ಟಲ್ಲಿ ವಾದ ಮಾಡಿದಾಗ್ಲೇ ಕೋರ್ಟ್ ಈ ಬಾಗಿಲನ್ನ ತೆಗಿಬೇಡಿ, ಇವರ ನಂಬಿಕೆಗಳನ್ನ ಮೂಢನಂಬಿಕೆ ಎಂದು ಹೆಸರಿಡಬೇಡಿ ಅಂತ ಹೇಳಿ ಆದೇಶ ಕೊಟ್ಟಿತ್ತು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೋಡೋಣ ಬನ್ನಿ. ನಮ್ಮ ಗ್ರಂಥಗಳಲ್ಲಿ ವಿಶಾಲವಾದಂತಹ ಸರ್ಪಗಳ ಬಗ್ಗೆ ವರ್ಣನೆಯಂತೂ ಇದ್ದೇ ಇದೆ. ಮೊದಲನೇ ಬಾಗಿಲಿನಿಂದ ವಿಷಕಾರಿ ಸರ್ಪಗಳು ಹೊರಬಂದಿರುವುದು ಮತ್ತು ಈ ಕೊನೆಯ ಬಾಗಿಲಿನ ಮೇಲೆ ವಿಶಾಲವಾದಂತಹ ಸರ್ಪಗಳ ಚಿತ್ರ ಬಿಡಿಸಿರುವುದು, ಇದೆಲ್ಲದಕ್ಕೂ ಏನೋ ಸಂಬಂಧ ಇದೆ ಅಂತಲೂ ಹೇಳಲಾಗುತ್ತೆ. ಇವೆಲ್ಲದರಿಂದ ಒಂದಂತೂ ಸಾಬೀತಾಗುತ್ತೆ, ಅದೇನೆಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಿರದ ಒಂದು ರಹಸ್ಯ ನಮ್ಮ ಭಾರತದಲ್ಲಿ ಅಡಗಿ ಕುಳಿತಿದೆ ಎಂಬುದು. ಕೆಲವರು ಹೇಳುವ ಪ್ರಕಾರ ಇದನ್ನ ಮಹಾಭಾರತದ ಕಥೆಗೆ ಅವರು ಜೋಡಿಸುತ್ತಾರೆ. ಅಂದಿನ ಕಾಲದ ಅತ್ಯಂತ ಭಯಾನಕ ಮತ್ತು ಶಕ್ತಿಶಾಲಿ ಅಸ್ತ್ರಗಳು ಇಂದಿನ ಪರಮಾಣು ಬಾಂಬ್ಗಳಿಗಿಂತಲೂ ಅತ್ಯಂತ ಶಕ್ತಿಶಾಲಿಯಾದಂತಹ ಶಸ್ತ್ರಗಳು ಇದರಲ್ಲೇ ಇದೆ ಎಂದು ಹೇಳಲಾಗುತ್ತೆ. ಅಕಸ್ಮಾತ್ ಆಗಿ ಸಾಧಾರಣ ವ್ಯಕ್ತಿಗಳಿಗೆ ಏನಾದರೂ ಈ ಅಸ್ತ್ರ ಶಸ್ತ್ರಗಳು ಸಿಕ್ಕರೆ ಆತ ಅಮರನಾದರೂ ಆಗಬಹುದು ಎಂದು ಹೇಳಲಾಗುತ್ತೆ, ಅಂದ್ರೆ ಚಿರಂಜೀವಿಯಾಗುವುದು. ಮಹಾಭಾರತದ ಕಥೆಗಳಲ್ಲಿ ಹಲವು ದಿವ್ಯ ಅಸ್ತ್ರಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಇಂದಿನ ವಿಜ್ಞಾನದ ಕಾಲದಲ್ಲೂ ಕೂಡ ಅಂತಹ ದಿವ್ಯ ಅಸ್ತ್ರಗಳನ್ನ ಯಾರಿಂದಲೂ ತಯಾರಿ ಮಾಡಲು ಸಾಧ್ಯವಾಗಿಲ್ಲ. ಉದಾಹರಣೆಗೆ ಬ್ರಹ್ಮಾಸ್ತ್ರ, ಸುದರ್ಶನ ಚಕ್ರ, ಗಾಂಡೀವ, ವಿಜಯಧನುಷನಂತಹ ಹಲವು ದಿವ್ಯ ಅಸ್ತ್ರಗಳಿವೆ. ಇನ್ನು ಕೆಲವರು ಹೇಳುವ ಪ್ರಕಾರ ಮಹಾಭಾರತದ ಕಾಲದ ಕರ್ಣನ ಕವಚ ಕುಂಡಲವನ್ನ ತಂದು ಇಲ್ಲಿಯೇ ಇಡಲಾಗಿದೆ ಅಂತಲೂ ಹೇಳಲಾಗುತ್ತೆ. ಈ ಎಲ್ಲಾ ಥಿಯರಿಗಳಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಇಲ್ಲಿಯವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಎಸ್ ಫ್ರೆಂಡ್ಸ್, ಇವತ್ತಿನ ಈ ಸಂಚಿಕೆಯಲ್ಲಿಗೆ ಮುಕ್ತಾಯಗೊಳಿಸುವಂತಹ ಸಮಯ ಆಗಿದೆ. ಆದರೆ ಒಂದು ಮಾತಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಸಂಪತ್ತಂತೂ ತುಂಬ ಸಿಕ್ಕಿದೆ. ಆ 7ನೇ ಬಾಗಿಲು ತೆಗೆದಾಗಲೂ ಇನ್ನೂ ಸಿಗಬಹುದು. ಅದನ್ನೆಲ್ಲ ತಗೊಂಡು ನಾವೇನು ಮಾಡೋಣ? ನಮ್ಮ ಭಾರತ ದೇಶ ಈ ಬಂಗಾರ, ದುಡ್ಡು, ಬೆಳ್ಳಿಗಿಂತಲೂ ತುಂಬ ದೊಡ್ಡದಾಗಿರುವಂತಹ ಸಂಪತ್ತೇ ನಮ್ಮ ದೇಶ. ನಮ್ಮ ದೇಶದ ಇತಿಹಾಸವೇ ತುಂಬ ದೊಡ್ಡ ಸಂಪತ್ತು. ನಮ್ಮ ದೇಶವನ್ನ ಎಷ್ಟೆಲ್ಲ ಜನ ಬಂದು ಇಲ್ಲಿರುವಂತಹ ಸಂಪತ್ತನ್ನ ಕೊಳ್ಳೆ ಹೊಡೆದ್ರೂ ಕೂಡ ನಮ್ಮ ದೇಶದ ಹೆಸರಿಗಿರುವಂತಹ ಇತಿಹಾಸಕ್ಕಿರುವಂತಹ ಸಂಪತ್ತು ಯಾರಿಂದನೂ ಕಸಿದುಕೊಳ್ಳಕ್ಕಾಗಿಲ್ಲ, ಆಗುವುದು ಇಲ್ಲ.
ಸೊ ಅಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ನಾವು ತಲೆಯಿಂದ ತೆಗೆದು ಸಮಯ ಸಿಕ್ಕಾಗ ತುಂಬ ದೊಡ್ಡದಾಗಿರುವಂತಹ ಪುರಾತನವಾಗಿರುವಂತಹ ಇತಿಹಾಸ ಹೊಂದಿರುವಂತಹ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಕ್ಕೆ ನಿಮಗೆಲ್ಲ ಸಮಯ ಸಿಕ್ಕರೆ ಒಂದ್ಸಲ ಭೇಟಿ ಕೊಡಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.